ನಿನ್ನ ಮನಸ ಮುಟ್ಟಿ ನೋಡಿದರ ಬೀಳದ ನೂರು ಕನಸ ಗಟ್ಟಿ ಬಂಗಾರ ಐತಿ ಮಾವ ನಿನ್ನ ಮನಸ ಮುಟ್ಟಿ ನೋಡಿದರ ಬೀಳದ ನೂರು ಕನಸ ಮೈ ಮಂಡೆ ಕುದುರೆ ಅಂಗ ಕುಣಸ ಗಟ್ಟಿ ಬಂಗಾರ ಐತಿ ಮಾವ ನಿನ್ನ ಮನಸ ಸಾಕಾಗಿ ಹೋಗ್ಬಿಟ್ಟೈತೆ ನೋಡ್ರಿ ಇವ ನೋಡಿದ್ರೆ ಗಾಡಿ ಯಾವಾಗ ಹಸ್ತಾನೋ ಏನು ಸುದ್ದಿ ಲಗು ಊಟಕ್ಕೆ ಬಾ ಅಂದ್ರೆ ಬರಾಕೂ ತಯಾರಿಲ್ಲ ನನಗಂತರೂ ದಿಕ್ಕ ತೋಚವಲ್ದಾಗೈತಿ ಮನೆಗೆ ಲಗು ಲಗುನ ಬಾರ್ಲಿ ರಗಡ ಕೆಲಸ ಬಿಟ್ಟ ಬಂದ್ರೆ ಇವು ಕೇಳೋದೇ ಇಲ್ಲ ತನ್ನ ನಡದಾಗ ಇರ್ತೈತಿ ಎಲ್ಲೈತೋ ಏನು ಸುದ್ದಿಯೋ ನನಸದ್ರಾಗ ಈ ಕಡೆನ ಬಂತಲ್ಲ ಬರಲಿ ನಾನಂದ್ರೆ ಈ ಕಡೆ ಬಂತ ತುಂಗಿ ಬಂಗಾರ ಸಿಂಗಾರ ನೀ ಮತ್ತೊಂದು ಬಂಗಾರ ನೀ ಬಂಗಾರ ಬಣದಾಗಿ ಒಳ್ಳೆ ಹುಡುಗ ಹಗಲೆಲ್ಲ ನನ್ನ ಕಾರಣ ಪಾಕೆ ನೀ ಬಂಗಾರ ಬಣದಾಗಿ ಒಳ್ಳೆ ಹುಡುಗ ಹಗಲೆಲ್ಲ ನನ್ನ ಕಾರಣ ಪಾಕೆ ಬೇಕಾದ ನೀ ಬೇಡ ನನ್ನ ಕೈಯ ಬಿಡದ ಎಲ್ಲ ನಿನ್ನ ಬೆಳೆದಾಗ ಅಮ್ಮಮ್ಮಮ್ಮಮ್ಮು ಶೃಂಗಾರಮ್ಮಮ್ಮಮ್ಮು ಈ ಮಣ್ಣಿ ಹೆಣ್ಣಮ್ಮ ಈ ಇನ್ನೇ ಗಂಧಮ್ಮ ಮನ ಕುದುಕು ಮದನಾರಿ ನಾ ಪ್ರೇಮ ಪೂಜಾರಿ ಅಮ್ಮಮ್ಮು ಅಮ್ಮಮ್ಮಮ್ಮು ಅಯ್ಯಜ್ಜೆ ಬಂಗಾರದ ಗಿಂಡಿ ಇಟ್ಟವು ಸರವು ಎಲ್ಲಿ ಹೊಂಟಿದ್ಯಾ ನನ್ನ ಬಂಗಾರ ಗಿಂಡಿ ಎಲ್ಲ ಹೋಗಲೋ ಯಪ್ಪ ಓಡಂಟಿದ್ದೆ ಬರ್ತೀನಿ ಅಯ್ಯೋ ಯಾರ ಕರಿತಾರಿಲ್ಲ ಜಾತ್ರೆಗ ಅಂತ ವಿಚಾರ ಮಾಡಕತ್ತಿದ್ದೆ ತಂಡ್ಯಾಗ ನೀರ ಕರೆದಿಲ್ಲ ನಡಿ ಹೋಗು ನಡೆ ಮಾನಗಾಡಿ ಒಟ್ಟು ಯಾರ ಕರಿಯೋದಕ್ಕಾಯ್ತಿರ್ತಿಲ್ಲ ಓಡಿ ಬಂದ್ಬಿಡ್ತೀನಿ ಹಂಗ ನೀ ಏನ ಸಣ್ಣ ಹುಡುಗರು ಪ್ಯಾಂಪರ್ಸ್ ಬೀಚ್ ಒಗದಂಗ ಮಾಡಿ ತಿಳ್ಕೊಬೇಡವಿ ಇತ್ತಿತ್ಲಾಗ ನಾವು KSRTC ಡಿಪೋ ಬಸ್ ಆದಂಗ ಆಗ್ಬಿಟ್ವಿ ಅದೇಂಗಂದ್ರ ಮೊದಲೆಲ್ಲ ಹೆಂಗಿತ್ತಪ್ಪ ಕೈ ತೋರಿದಲ್ಲಿ ನಿಲ್ಲುವ ವಾಹನ ಅಂತಿದ್ದು ಹೌದಾ ಮತ್ತೆ ಈಗ ಆಧಾರ್ ಕಾರ್ಡ್ ತೋರಿಸಿದಲ್ಲಿ ನಿಲ್ಲುವ ವಾಹನ ಆಗ್ಬಿಟ್ಟ ಅದ್ರಾಗ ನೀವು ಹೆಣ್ಮಕ್ಳು ಬಸ್ ಸ್ಟ್ಯಾಂಡ್ನಾಗ ಬಸ್ ತಂದು ಹಚ್ಚುತ್ತಾಳ ದಬ ನೀವು ನಿಮ್ಮ ಮೊಮ್ಮಕ್ಕಳು ಸ್ವಚ್ಛದಾರಿ ಸೀಟ್ ಹಿಡ್ಕೊಂಡ್ಬಿಡ್ತೀರಿ ನಾವು ಗಂಡಸರು ಟಿಕೆಟ್ ತೆಗಿಸಿ ಮಂಗ್ಯಾನ್ ಗಟ್ಲೆ ಆಡ್ಕೋತ ಆಡಿದ್ರು ಯಾರು ತಂದ್ರು ಏನು ಸ್ಕೀಮು ನನ್ನ ಕೈಯಾಗ ಸಿಗಬೇಕ ನಾವೆಲ್ಲ ನಮ್ಮ ಸಾಮಾನು ಒಗದಿರ್ತೀವಲ್ಲಿ ಅದ ನಿಮ್ಮ ಸಾಮಾನು ನೋಡಿ ಅರ್ಧತಿಗೆ ತಪ್ಪುದ್ ನಾವೀಗ ಕಾಯ್ಚಿಲ್ಲ ಅದನ್ನ ಹೇಳಕತ್ತೀನಿ ನಾನು ಅದಕ್ಕೆ ಇತ್ತಿತ್ಲಾಗ ಬಿಟ್ಬಿಟ್ಟಿವಿ ನಾವು ಸುಮ್ಮನೆ ಬಂದು ಬಸ್ ರೈಟ್ ಅಂದ್ರೆ ಸಾಕು ಬಸ್ ಸ್ಟ್ಯಾಂಡ್ ಯಾಕಡೆ ತಿರ್ಕೊಂಡು ಹೊಂಟ್ಬಿಡೋದು ನಾವು ಹೆಂಗಿದ್ರು ಬಸ್ ತುಂಬ್ತದ ನಮ್ ಗ್ಯಾರಂಟಿ ಐತಿ ತುಂಬಲಿಲ್ಲ ಅಂತಂದ್ರ ಅಯ್ಯೋ ಪಕ್ಕದ ಮನಿ ನಂದಿನಿ ಮನಿಗೆ ಹೋಗಿ ಹಾಲ್ ತರ್ತೀನಿ ಅಂತ ಹೆಪ್ಪ ಹಾಕೊಂಡ್ ಬರಕ್ ಹೊಂಟ್ರಿ ನೀವು ಮಕ್ಕಳಿಗೆ ಮೌನ ಎಲ್ಲದೆಲ್ಲ ಮಾತಾಡ್ಕೊತ ಹೌದು ಗಾಡಿ ಯಾಕ ತಗೊಂಡ್ ಹೋಗಿ ಅಲ್ಲಿ ಹಚ್ಚಾಕ್ ಹೋಗಿದ್ದೆ ನೀ ಎಲ್ಲಿ ಹೊಂಟಿದ್ದಿ ಇನ್ನಲ್ಲಿ ಬಜಾರ್ ಕೊಂಟಿದ್ದೆ ಬರ್ತೇನ ಕಾಪಲ್ ತರಕ ಮಾರ್ಕೆಟ್ ಹತ್ತಿದ್ದೆ ಮಾರಿ ಎಲ್ಲಿ ಸುದ್ದ ಐತ ಏನಾಗೈತದ 4-5 ಮಂದಿ ಕೈಯಾಗ ಸಿಕ್ಕು ಚೀವ್ರಾಡಿ ಮೌನ ಬಜಾರ ಕಾಪೆಲ್ಲ ತರಕ್ ಹೊಂಟಿದ್ದೆ ಅಯ್ಯೋ ಕಾಪೆಲ್ ಅನಾಹುತ ಯಾಕೆ ಇರತ್ ನೀನು ಮನ್ಯಾಗಿರ್ತಿ ಅಂತೇಳಿ ನಾನು ಪಾರ್ಕಿಂಗ್ದಾಗ ನನ್ನ ಕಾರ್ ಹಚ್ಚಿ ಮನೆಗೆ ಊಟಕ್ಕೆ ಹೊಂಟಿದ್ದೆ ಹೋಗು ಯಮನಪ್ಪ ಹೋಗು ಬ್ಯಾಡ ಅಂದವ್ರು ಯಾರು ನಾವಲ್ಲವಾ ಯಾಕಪ್ಪ ಪಾರ್ಕಿಂಗ್ದಾಗ ತಂದು ಹಚ್ಚಿದ್ದೆ ಕಾರ್ ಪಾರ್ಕಿಂಗ್ದಾಗ ಬಗೆಹರಿಲ್ಲಪ್ಪ ಸೀದಾ ತಗೊಂಡ್ ಬಂದ್ ನಮ್ಮ ಮನ್ಯಾಗ ಹೋಗಸು ನಾ ಎಲ್ಲ ಬಾಳ ದಿವಸದಿಂದ ಹೊಗಸ್ಬೇಕಂತೀನಿ ಆದ್ರೆ ನಿಮ್ದು ಇನ್ನೂ ಶಾಣದು ಮನಿ ಬಾಗ್ಲ ನಿನಗಿನ ವಿಷಯ ಗೊತ್ತಿಲ್ಲ ಏನು ನಮ್ಮ ಅದನ್ನ ಅಡಾಲ ಮಾಡಿಸ್ಯಾಳ ಅಂದ್ರೆ ಹೆಂಗ್ ಮಾಡಿ ರಬ್ಬರಿಂದ ಮಾಡಿಸ್ಯಾಳ ಅದಂಗ ಅಯ್ಯ ಹೋಗ್ಬೇಕಾದ್ರೆ ಅಡಲಾಗತ್ತ ಹೊರಗೆ ಬರ್ಬೇಕಾದ್ರೆ ಮುಚ್ಕೋತೈತ ಅಯ್ಯಯ್ಯೋ ಇಂಥ ಬಾಗಿಲು ಕಂಡ್ರ ಗಣಜೀವ ನಡಿ ಹೋಗು ಹಂಗ್ಯಾಕೆ ಮಾಡ್ತೇ ನೀನು ಒಳ್ಳಮಳ ಸ್ವಲ್ಪ ನಿಮ್ಮ ಅವ್ಗೆ ಹೇಳಿ ತಿಳಿಸಿ ಏನಂತ ಮಾಮಾರ್ ಬಂದಿರ್ತಾರ ಒಳ್ಳಮಳ ಕೊಟ್ಕೊಂತಿರೋರು ಮಾಡ್ಕೊಂತಿರ್ತಾರ ಊಟನ ತಿಂದು ಯಾ ನಮ್ಮನೆಯಾಗಿ ನೋಡಲಿ ನಾನ ಇತ್ತಿತ್ಲಾಗ ಸ್ವಗರಾಕತ್ತೀನಿ ಏನ ಸ್ವಗರಾಕತ್ತೀನಿ ಸೊರ್ಗಾಕತ್ತಿ ಅದು ನೀನು ನಾ ಅಲ್ಲ ನೀನು ಬುಗ್ರಾಕ್ ಕುಂತೀನಿ ನೋಡ ತಿಂತೀವಿ ದಪ್ಪಾಕಿ ತಗೋ ನಿನಗೇನಾಗೋದೈತಿ ಹೋಲ್ ಬಿಡವಿ ಹಂಗೆಲ್ಲ ಅನ್ನಕ್ ಹೋಗ್ಬೇಡ ಸುಮ್ಮನೆ ಆ ಕಡೆ ಯಾಕೆ ಅಡ್ಡಾಡ್ತಿದ್ದಿ ಸಾವುಕಾರ ಅಂತ ಉದ್ಯೋಗ ಬಿಡಿಸಿ ಹೊರಗೆ ಹಾಕ್ತಾ ನೋಡಿ ಹಿಂಗ್ ಮಾಡಿದೆ ಅಂದ್ರೆ ಯಾಕೆ ಮನೆ ಟೈಮಿಗೆ ಕರೆಕ್ಟ್ ಟೈಮ್ ಕೆಲಸಕ್ಕೆ ಬರೋದು ಆಗೋದಲ್ಲ ನಾನೆಲ್ಲ ಲಗುನ ಬರ್ತೀನೋ ಮಾನಗೇಡಿ ಒಯ್ದು ಆದ್ರೆ ಏನ್ ಮಾಡುದು ಮನ್ಯಾಗ ಎಷ್ಟು ಕೆಲಸ ಇರ್ತಾವ ನಿನಗ ಗೊತ್ತೈತಿಲ್ಲ ನಮ್ಮ ಮನೆಗಿನ ಕೆಲಸ ಮುಗಿಸಿ ಅವ್ರ ಮನೆಗೆ ಬರ್ಬೇಕು ಓ ಅದಕ್ಕ ವಕೀಲರು ನನಗೆ ಹೇಳ್ಯಾರ ಏನಂತ ಆಕಿನ ಮ್ಯಾಗ ಲೇಟ್ ಆಗಿ ಬಂದಂದ್ರೆ ಆಕಿನ ಮಿಸ್ ಡಿಸ್ ಮಾಡ್ಬಿಡ್ತೀನಿ ಅಂತೇಳಿ ಏನ್ ಮಾಡ ಮಿಸ್ ಡಿಸ್ ಮಾಡ್ತಾರಂತ ಅದು ಡಿಸ್ಮಿಸ್ ಹಂಗಂದ್ರೆ ಏನು ನನಗೆ ಗೊತ್ತೈತಿ ನಿಂಗೆ ಗೊತ್ತೈತಿಲ್ಲ ಅಂತ ಕೇಳಿ ಅದ
ಜಾಸ್ತಿ ಪಗಾರ ಜಾಸ್ತಿ ಅಂದಿರ್ಬೇಕು. ಹಿಂಗಾಗಿ ನಮ್ಗೆ ಗೌರ್ಮೆಂಟ್ ಇಲ್ಲಿ ಉಳಿತು ಎಲ್ಲರಿಗೆ ಫ್ರೀ ಅಂದಂದ ಇಲ್ಲಿಗೆ ಆತು. ಯಪ್ಪ 2,000 ರೂಪಾಯಿ ಕೊಟ್ಟು ಎಟ್ಟರ ಮಾತಾಡ್ತಿರೋ ಯಪ್ಪ ನೀವು. ಅದ್ರಾಗ ಇರೋದವ ನಿಮ್ದು ಗ್ರಹ ಆಗಿ ನಮ್ದು ಲಕ್ಷ್ಮಿ ಹೊಂಟ್ಬಿಟ್ಟಾಳ. ನೀವೆಲ್ಲ ಗ್ರಹದಾಗ ತಗೊಂಡು ಇಟ್ಕೊಳ್ಳೋದು, ನಾವು ಲಕ್ಷ್ಮಿನ ಹೊರಗೆ ಅಡ್ಡಾಡಿ ಟ್ಯಾಕ್ಸ್ದಾಗ ತುಂಬೋದಾಗ. ಅಂದಿ ಎಲ್ಲರ ಅದಕ್ಕೆ ಸುಮ್ಮನೆ ನನ್ನ ಮದುವೆ ಆಗು, ನಿನಗೆ ಸಾಯಿವರೆಗೂ ಕುಂತ್ ತಿನ್ನೋಂಗೆ ಮಾಡ್ತೀನಿ. ನೀನು ನನ್ನ ಮದುವೆ ಆಗ್ತೀಯ ಅಲ್ಲೇ. ಒಂದು 6 ತಿಂಗಳು ಟ್ರೈಯರ್ ಮಾಡು. 6 ತಿಂಗಳಿಗೆ ಸಾಕ? ಬೇಕನ್ನಿಸ್ತಂದ್ರೆ ಕಂಟಿನ್ಯೂ ಮಾಡು, ಬ್ಯಾಡ ಅನ್ನಿಸ್ತಾರೆ ಕಟ್ ಮಾಡು. ಆಡ ಹುಡುಗರು ಆಟ ಮಾಡಿ ಏನಲ್ಲ ಅದನ್ನ. ನಾ 7-8 ಹಿಂಗ ಮಾಡಿ ಅದಕ್ಕೆ ನಾ ಎಷ್ಟನೇದಕ್ಕೆ ಹಂಗಾದ್ರ? ನಾ ಹಂಗನ್ಲಿ ಮಾತಿನ ಮುಂಚೆ ಅಂದಮ್ಮ, ನಾನು ಶ್ರೀರಾಮಚಂದ್ರ ಇದ್ದಂಗ. ನಾವು ನೋಡ್ರಿ ಮೊದಲನೇ ಕನ್ಯೆನು ನೀನೆ, ಕೊನೆ ಕನ್ಯೆನು ನೀನೆ. ಹಿಂಗ ಚಲೋ ಆದ್ರೂ ನೀ ನಮ್ಮ ಅವನು ಒಂದ್ ಮಾತು ಕೇಳ್ಬೇಕ. ಯಾಕಂದ್ರ ಕೊಡ್ತಾಳೇನಕ್ಕೆ ಹೋಗಿ ನಿನ್ನಂತವನ್ಗ. ಯಾಕ ಏನ ಯಾಕ ನನ್ನ ಹತ್ರ ಏನಿಲ್ಲ ಏನಾಯ್ತು? ಏಕ್ಲಾಂಡ್ ಭೋಗ್ಲಾಂಡ್ ಅದಿದಿ. ನಾ ಯಾರನ್ನ ಮದ್ವೆ ಆಗ್ತೀನಿ ಗೊತ್ತೇನೆ? ಯಾರ ಮದ್ವೆ? ಊರಿಗೆ ಗರ್ಭ ಶ್ರೀಮಂತನ ಮದ್ವೆ ಆಗ್ತೀನಿ. ಈ ಗರ್ಭ ಬೇಡವಿ ಏನು ಹುಚ್ಚಿ ಸಾವುಕಾರ ಶ್ರೀಮಂತರ ಅಂತೇಳಿ ಏನಿರ್ತತ ಅವ್ರ ರೊಕ್ಕ ಬೆಳ್ಳಿ ಬಂಗಾರ ಒಟ್ಟಿರ್ತಾರು. ಅದಕ್ಕ ನಿಮ್ಮ ಹುಚ್ಚ ನನ್ನ ಮಕ್ಕಳನ್ನು ನಿನ್ನ ರೊಕ್ಕ ರೂಪಾಯಿದಿಂದ ಹೊಟ್ಟೆ ಹಸಿವಾದಾಗಿ ಅನ್ನ ತಿನ್ನದ್ಬಿಟ್ಟು ನೋಟ ತಿಂತೇನು? ಅಯ್ಯೋ ಸಾವುಕಾರ ಬೇಕಾಗತ್ತ. ಮುಚ್ಬಾಯ್. ಸಾವುಕಾರ ಹತ್ರ ಏನಿರ್ತೈತಿ? ಬಡವ್ರಷ್ಟು ಒಳ್ಳೆ ಮನಸ್ಸು ಇರೋದಿಲ್ಲ ಅವ್ರ ಹತ್ರ. ಯಾರ ಊರಾಗ ಹೋಗ್ಯಾರಿ ಸರ ಬರ್ಬೇಕ್ರಿ ಅಂತಂದ್ರೆ ಹೌದ್ರಾ ಬರ್ತೀನಿ ನಡ್ರಿ ಅಂತೇಳಿ ಸೀದಾ ಮಕ್ಳು AC ಕಾರ್ನಾಗ ಸ್ಮಶಾನಕ್ಕೆ ಬರ್ತಾರ ಅವ್ರು. ನಾವು ಬಡವ್ರು ಹಂಗಲ್ಲ, ಬಂದು ನಿಮ್ಮ ಹೆಣಕ್ಕೆ ಹೆಗಲ್ ಕೊಟ್ಟು ನಿಮ್ಮ ಕುಣ್ಯಾಗ ತುರ್ಕೋರ. ನಾವು ಏನಿರ್ತದ ಬೈ ಸಾವುಕಾರ ಹತ್ರ? ಒಂದು 40-60 ಸೈಟ್ನಾಗ ಮನೆ ಕಟ್ಟಿರ್ತಾರ. ಒಂದು 3 ಅಂತಸ್ತಿಂದ ಇವ್ರು ತಲೆ ಮ್ಯಾಗ ಕೈ ಆಡಿಸಿ ಬಂದವ್ರಿಗೆಲ್ಲ ಕರ್ಕೊಂಡು ಹೋಗೋದು. ನಾನು ಮನೆ ಕಟ್ಸ್ಬಿಟ್ಟೆ, ಅಲ್ಲಿ ಪೈಖಾನಿ ಕಟ್ಟಿಸ್ಬಿಟ್ಟೆ, ಇಲ್ಲಿ ರೌಂಡ್ ಟೈಲ್ಸ್ ಹಾಕ್ಸ್ಬಿಟ್ಟೆ. ಕರ್ಕೊಂಡೋಗಿ ಒಳ್ಳ ಮಳ್ಳ ಮಗ ಪರಿ ಪೈಖಾನಿನ ತೋರಿಸ್ತಾನ. ಒಂದು ಸಲ ತಿಜುರಿ ಇದ್ದ ಜಾಗ ತೋರಿಸ್ತಾನ ಅಬ್ಬಯ್ಯ. ಮತ್ತು ನಾವು 40-60 ಜಾಗ ನಮ್ಮ ತೋಟದಾಗ ಕೋಳಿಗೆ ಕಕ್ಕ ಮಾಡಕ್ಕೆ ಜಾಗ ಬಿಟ್ಟಿರ್ತೀವಿ. ಹುಚ್ಚಿ ಸಾವುಕಾರ ಹತ್ರ ಒಳ್ಳೆ ಮನಸ್ಸು ಇರಂಗಿಲ್ಲ. ಮತ್ತೇನು ಕಾರ್ ಹೌದು. ಹುಟ್ಟು ಮುಂದೆ ಕಾರ್ನಾಗ ಹುಟ್ಟಿದ್ದೇನು? ನಿಮ್ಮವ್ವ ನಿನ್ನ ಇನೋವಾದಾಗ ಹಡದಿರ್ಬೇಕನ. ಹುಟ್ಟೋ ಮುಂದಂತರೂ ಆಗಿಲ್ಲ, ಮದುವೆ ಆದ್ಮೇಲೆ ತಣ್ಣಗೆ ಜೀವನ ನಡೆಸೋಣ ಅಂತೇಳಿ. ಹಂಗಾರೆ ನಿಮ್ಮ ಅಪ್ಪ ಟೊಯಾಟಾ ಕಂಪನಿ ಮ್ಯಾನೇಜರ್ ಇರ್ತಾರ. ಮುಸುಡಿ ನೋಡಿದ್ರೆ ಅಶೋಕ್ ಲೈಲ್ಯಾಂಡ್ ಇದ್ದಂಗೆ ಐತಿ. ಟಾಟಾ ಯೂಸ್ ಮಾಡಿದ ಕಾರ್ ಏನು ಇರ್ತದ್ರಿ ಬೈ? ಕಾರ್ನಾಗರ ಒಂದು 6-7 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಂದಿರ್ತಾರೆ. ಅದ್ರಾಗ 2 ಲಕ್ಷ ಡೌನ್ ಪೇಮೆಂಟ್ ಆಗಿರ್ತೈತಿ, 5 ಲಕ್ಷ ಬ್ಯಾಂಕ್ ಲೋನ್ ಆಗಿರ್ತೈತಿ. ಒಳ್ಳ ಮಳ್ಳ ಅದಕ್ಕೆ ಕರ್ಕೊಂಡು ಹೋಗೋದು. ಕಾರ್ ಮುಂದಿಂದ್ರದು ಮೈ ನ್ಯೂ ಕಾರ್, ಮೈ ನ್ಯೂ ಫ್ರೆಂಡ್, ಮೈ ಬಾಯ್ ಫ್ರೆಂಡ್, ನಂದಿದು. ಆ ಫೋಟೋದಾಗ ಅವ್ರ ಕಾರ್ಕಿಂತ ಮುಖಕ್ಕಿಂತ ಒಂದು ತಿಕ್ಕನ ಹೆಚ್ಚಿಗೆ ಕಾಣ್ತಿರ್ತಾರೆ. ನಾವು 4 ಲಕ್ಷ ರೂಪಾಯಿ ಕಾರಿಗೆ 40 ಸಲ ಫೇಸ್ಬುಕ್ನಾಗ ಇಟ್ಟು ತಲೆ ತಿಂತಾನೆ ಪಿಂಡ್ರಿ ಮಗ. ನಾವು 15 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ತೊಗೊಂಬಂದು ನಮ್ಮೂರಾಗ ಕಬ್ಬು ಹೊಡ್ಯಾಕೆ ಇಟ್ಟಿವಿ. ಹುಚ್ಚಿ 15 ಲಕ್ಷ ರೂಪಾಯಿ ಕಾರ್, ಮತ್ತು ಮ್ಯಾಗ 3 ಲಕ್ಷದ್ದು 2 ಟ್ರ್ಯಾಲಿ ಇರ್ತಾವ ನಮ್ಮ. ಯಾಕೆ ಹೇಳು? ನಮ್ಮ ಕಬ್ಬಿನ ಗಣಿಕಿನ ಅಟ್ಟು ಉದ್ದದಾವ. ಭಯ ಒಂದು ಟ್ರ್ಯಾಲಿ ಕಬ್ಬು ಹೋತಂದ್ರೆ ನಿಂದು ಇನೋವಾ ಬಂದು ಹಳ್ಳೆ ಆಡಿಸಿ ಹೋಗತ್ ನೋಡಲ್ಲಿ ಕಾರ್ ಹಂಗಾರ ಹೇಳು. ಹೇಳಕ್ ಬಂದಳಕಿ ಕಾರ್ ಅಂತೇಳಿ. ನೋಡವಿ ನನ್ನ ಮದುವೆ ಆದ ಅಂದ್ರೆ ಸುಖವಾಗಿರ್ತಿದ್ವಿ, ಸಂತೋಷವಾಗಿರ್ತಿರ್ತಾರಲ್ಲ ಭಯ. ಅವನಿಗೂ ನಂಬಿಕೆ ಇಲ್ಲ ಅದ್ ಮ್ಯಾಗ. ಐತಿಲ್ ಭಯ. ನೀವೊಂದು ಕೆಲಸ ಮಾಡು, ನನ್ನ ಮದುವೆ ಆಗ್ಬೇಕು, ಅದಕ್ಕೆ ನಿನ್ನ ಮ್ಯಾಗ ನನ್ನ ನಂಬಿಕೆ ಬರ್ಬೇಕಂದ್ರೆ ಸಟ್ನ ಪಟ್ನ ಓಡಿ ಬಂದು ಈ ಕೆಂಪನ ಗಲ್ಲಕ್ಕೆ ಬೆಲ್ಲ ಕೊಟ್ಬಿಡು. ಇಲ್ಲ ಹೆಣ್ಮಗು ಇರ್ತಾರಂತ ಹೇಳತ್ತನವ. ಹೆಣ್ಮಗು ಹೌದಾರ? ಹಂಗಾದ್ರೆ ಎಲ್ಲಾರ್ಗು ಕಣ್ಣು ಮುಚ್ಕೊ ಅಂತೇಳಿ ನಾ ಬಂದು ಬೆಲ್ಲ ಕೊಡ್ತೀನಿ. ಅವ ಎಲ್ಲರ್ಕಿಂತ ಮುಂಚೆ ಎದಕ್ಕೆ ಬಂದು ಸೀಟ್ ಹಿಡ್ಕೊಂಡ್ ಕುಂತಾನ. ಎದಕ್ಕೆ? ಕಣ್ಣು ಮುಚ್ಕೊಂಡ್ ಕುಂದ್ರಾಕ್ ಬಂದಾರ ಅವ. ನೀ ಹೆಂಗ ಕೊಡ್ತಿ ಅಂತೇಳಿ ನೋಡ್ಕೊಂಡು ಹೋಗಿ ಮನ್ಯಾಗ ಲೈಟ್ ಆಫ್ ಮಾಡಿ ವೈನಿ ಕೊಟ್ಕೋದ್ ಕುಂದ್ರ. ಹೌದು, ಮನ್ಯಾಗ ವೈನಿ ಇರ್ಲಿಲ್ಲ ಅಂದ್ರ ಕಡೆಗೆ ಬಾಜು ಊರಾಗ ಒಂದು ಆಂಟಿನರ ಇಟ್ಟಿರ್ತಾರ. ಅವ ಎಷ್ಟು ಅನುಭವಿಸಿ ಹೇಳ್ತಿಲಿ. ಮತ್ತೆ ನೀವೆಲ್ಲ ಅಂಕಲ್ಗಳು ನೋಡ್ಕೊಳಕತ್ತೀರಿ, ನಾವು ಆಂಟಿಗೆ ಬೆನ್ನ ಸರಿ ಐತಿಲ್ಲ ಭಯ. ಒಟ್ಟರಪ್ಪ ನಿನ್ನ ಮದುವೆ ಆಗ್ಬೇಕು. ಆತಾತ ನಮ್ಮ ಅವನೊಂದು ಮಾತು ಕೇಳಿ ನಿನ್ನ ಮದುವೆ ಹಾಕಿನಪ್ಪ. ಹಂಗಾರ ಕಾವ್ ಮಾಡ ಲೈಟ್ಸ್ ಆಫ್.